11 ಗಂಟೆ ಮೆಲ್ಕೆ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಂಪ್ಲೀಟಿಂಗ್ 10K ಫಾಲೋವರ್ಸ್ ಇನ್ 100 ಡೇಸ್. ಈಗ ಇಲ್ಲಿಂದ ನಮ್ಮ ಪಪ್ಪ ಬಾಯ್ ಮಾಡಿ ನಾನು ನಮ್ಮ ಅಣ್ಣ ನಮ್ಮ ಮಾಮ 3 ಕಲ್ತೇಲಿ ಹೋಗ್ತಿದ್ದಪ್ಪ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಇವಾಗ ಗಾಡಿ ನಡೆಸ ಮತ್ತೆ ಹೆಲ್ಮೆಟ್ ಹಾಕಿದ್ರು. ನಾ ಹಿಂದಕ್ಕೆ ಕುಂತ ಹೆಲ್ಮೆಟ್ ಹಾಕಿದ್ದೀನಿ. ಅಂದ್ರೆ ನಮ್ಮೂರಲ್ಲಿ ತುಂಬಾ ಚಳಿ ಇದೆ. ಯಾವ ತರಪ್ಪ ಅಂದ್ರೆ ಈ ಹುಡುಗಿ ತರ ಹೆಲ್ಮೆಟ್ ಹಾಕಿದ್ರೆ ಬೈ ಸೇಮ್ ಫೀಲಿಂಗ್ಸ್ ಕೊಡ್ತಿದೆ. ಅಲ್ಲಿಂದ ನಾವು ಸೀದಾ ಬಂದ್ವಿ ಮೆಲ್ಕೆ ರೈಲ್ವೆ ಸ್ಟೇಷನ್. ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಅಣ್ಣ ಸೋಲಾಪುರ ಹೋಗ್ತಿದ್ದಾನೆ. ನಮ್ಮ ಬರ್ಡೇ ಇತ್ತು, ಅದಕ್ಕೋಸ್ಕರ ಅಣ್ಣ ಬಂದಿದ್ದನು. ಈಗ ನಾವಿದ್ವಿ ಮೆಲ್ಕೆ ರೈಲ್ವೆ ಸ್ಟೇಷನ್ ಅಲ್ಲಿ. ಇಲ್ಲಿ ಬಂದು ಟಿಕೆಟ್ ತಗೋಬೇಕಂದ್ರೆ ಸರ್ ಇರ್ಲಿಲ್ಲ. ಇಲ್ಲಿ ನೋಡಿ ಈಗ ಟೈಮ್ 11 ಆಗಿದೆ. ಈಗ 12 ಗಂಟೆ ಟ್ರೈನ್ ಇದೆ ಇಲ್ಲಿಂದ. ಇನ್ನ ಟೈಮ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಂದು ಕುಂತೀವಿ ಇಲ್ಲಿ. ಅವಾಗ ಇಲ್ಲಿ ಟಿಕೆಟ್ ತೆಗಿಸ್ಬೇಕಂತ ಬಂದಿದೀವಿ. ಆದ್ರೆ ಸರ್ ಅಲ್ಲಿ ಮೂಲೆ ಕುಂತಿದ್ರು. ಅದಕ್ಕಾಗಿ ನಮ್ಮ ಅಣ್ಣ ಏನ್ ಮಾಡಿದಾನೆ ಅವ್ರಿಗೆ ಕೆಬಸ್ಬೇಕಂತ ಅಣ್ಣ ಆನ್ಲೈನ್ ಬುಕಿಂಗ್ ಮಾಡ್ಬಿಟ್ಟಿದ್ದಾನೆ. ಈಗ ಟೈಮ್ 11:40 ಆಗಿದೆ. ಈಗ ಇಲ್ಲಿಂದ ನಾವು ಸೆಕೆಂಡ್ ಪ್ಲಾಟ್ಫಾರ್ಮ್ ಹೋಗ್ತಿದೀವಿ. ಈಗ ನಾವು ಫಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ. ಈಗ ನಾನು ನಮ್ಮ ಅಣ್ಣ ಇಲ್ಲಿಂದ ಸಿಡಿ ಏರಿ ಸೀದಾ ನಾವು ಬಂದಿವಿ ಸೆಕೆಂಡ್ ಪ್ಲಾಟ್ಫಾರ್ಮ್. ಫುಲ್ ಚಳಿ ಹಾಕಿದೆ. ಇದೊಂದು ಕ್ಯಾಪ್ ಹಾಕಿದ್ದೀನಿ. ಒಳ್ಳೆ ಜೋಕರ್ ಕಣ್ಣಂಗ್ ಕಾಣ್ತಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿವಿ. ಫೈನಲಿ ಟ್ರೈನ್ ಬಂತು. ಇಲ್ಲಿ ನೋಡಿ ನಮ್ಮನ್ನ ಸ್ಮೈಲ್ ಮಾಡ್ತಿದ್ದೇನೆ. ನಮ್ಮನ್ನ ಎಷ್ಟೇ ಕಷ್ಟ ಇರ್ಲಿ ಅವ ಯಾವ ನೋಡಿ ನಗ್ತಾನೆ ಇರ್ತಾನೆ. ಬಹಳ ಜನ ಕೇಳಿ ನೀವು ಬೇಕಪ್ ಅಂದ್ರೆ ಪೇನ್ಫುಲ್ ಅಂತಾರೆ. ರಿಯಲ್ ಪೇನ್ಫುಲ್ ಅಂದ್ರೆ ಏನಂತ ಗೊತ್ತಾ ನಿಮ್ಗೆ? ಪೂರ್ತಿ ಮನೆ ಬಿಟ್ಟು ಹೊರಗಡೆ ದುಡ್ತೀರಾ, ದಿನ ಮನೆಗೆ ಬಂದು ಮತ್ತೆ ವಾಪಸ್ ಹೋಗೋದಿದ್ದಲ್ಲ, ಅದಕ್ಕಿಂತ ಪೇನ್ಫುಲ್ ಯಾವ್ದು ಇಲ್ಲ. ಇದು ಅವರಿಗೆ ಅರ್ಥ ಆಗುತ್ತೆ ಯಾರು ಮನೆ ಬಿಟ್ಟು ಹೊರಗಡೆ ಕೆಲಸ ಮಾಡ್ತಿದ್ದೀರಾ. ಕೆಲವೊಬ್ರು ಹೆಂಗಪ್ಪ ಅಂದ್ರೆ ಕಟ್ಟಿ ಮೇಲೆ ಕುಂತು ಮಂದಿ ಬಗ್ಗೆ ಮಾತಾಡದಲ್ಲಿ ಅರ್ಧ ಜೀವನ ಕಳೆದೋಯ್ತು. ಈಗ ಟ್ರೈನ್ ಬಿಟ್ಟಿತ್ತು. ನಾನು ಕೂಡ ಅಣ್ಣಗ್ ಬಾಯ್ ಮಾಡಿ ಸ್ವಲ್ಪ ಹೊತ್ತು ವೇಟ್ ಮಾಡಿದೆ. ಏನೋ ಒಂಥರ ಮನ್ಸಲ್ಲಿ ಫೀಲಿಂಗ್ಸ್ ಬೇರೆ. ವಾಯ್ಸ್ ಆತರಪ್ಪ ಅಂದ್ರೆ ಯಾರಿಗ ಹೊಡೆದು ಬಂದು ಹೊಡೆದು ಬರ್ತೀವಿ. ಪಪ್ಪಗ ನಮ್ಮ ಅಣ್ಣ ಐ ಲವ್ ಯು ಅಂತ ಹೇಳಕ್ಕಾಗಲ್ಲ. ಅಲ್ಲಿಂದ ನಾವು ಬಂದಿವಿ ಸೀದಾ 1ನೇ ಪ್ಲಾಟ್ಫಾರ್ಮ್ ಹತ್ರ. ಇಲ್ಲಿ ಬಂದು ಬೈಕ್ ತಗೊಂಡು ಸೀದಾ ನಾನು ನಮ್ಮ ಮಾಮ ಹೊಂಟಿವಿ ಊರಿಗೆ. ರಿಕ್ವೆಸ್ಟ್ ಪ್ಲೀಸ್ ಎಂತರಿಗೆ ಸಪೋರ್ಟ್ ಮಾಡ್ತೀರಾ ನಮ್ಮಂತ್ರಿ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು ಏನ್ ಕೇಳಿಲ್ಲ, ಒಂದ್ ಲೈಕ್, ಒಂದ್ ಶೇರ್, ಒಂದ್ ಫಾಲೋ ಅಷ್ಟೇ ಸಾಕು. ಇವತ್ತು ನೀವು ನನಗ್ ಬೆಳೆಸ್ತಿದ್ದೀರಾ, ನಾ ಮುಂದೆ ಒಂದಿನ 1000 ಜನಕ್ಕೆ ಪಕ್ಕ ಬೆಳೆಸ್ತೀನಿ. ಇದು ನನ್ನ ಮಾತಂದ್ರ ಮಾತು. ಓಕೆ, ಸಿಗೋಣ ಮುಂದಿನ ಟಾಟಾ ಬಾಯ್.